ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಆಲೂ ಮಂಚೂರಿಯನ್ನು ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಗೋಬಿ ಮಂಚೂರಿ, ಚಿಕನ್ ಮಂಚೂರಿಯನ್ ಈ ಥರದ್ದೆಲ್ಲ ತಿಂದಿರ್ತೀರಲ್ವಾ. ಸೊ ವೆಜಿಟೇರಿಯನ್ಗೋಸ್ಕರ ಆಲೂ ಮಂಚೂರಿಯನ್ ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ಒಂದು ಬೌಲ್ಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಸ್ವಲ್ಪ ಜೀರಿಗೆ, ಮತ್ತು ಇವಾಗ ಕಬಾಬ್ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಅದ್ರ ಮೇಲೆ ಕಾರ್ನ್ಫ್ಲವರ್, ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಹಾಗೆ ಒಂದು ಮೊಟ್ಟೆ ಒಡೆದು ಹಾಕ್ಕೋತಾ ಇದ್ದೀನಿ. ಇನ್ನೂ ಒಂದು ಮೊಟ್ಟೆ ಒಡೆದು ಹಾಕ್ಕೊಂಡು ಈಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು, ಈಗೆಲ್ಲ ನೀಟಾಗಿ ಮಿಕ್ಸಪ್ ಆಗ್ತಿದೆ. ಓಕೆ, ಸ್ಪೂನ್ ಯಾಕೋ ವರ್ಕೌಟ್ ಆಗ್ತಿಲ್ಲ. ಈಗ ಇನ್ನೂ ಒಂದು ಮೊಟ್ಟೆನ ಅದರೊಳಗಡೆ ಹಾಕ್ಕೊಂಡು ನೀಟಾಗಿ ಕೈಯಿಂದ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಹಾಕಿರುವಂಥ ಕಾರ್ನ್ಫ್ಲವರ್, ಹಾಗೆ ಚಿಲ್ಲಿ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಎಲ್ಲದಕ್ಕೂ ನೀಟಾಗಿ ಅಡ್ಜಸ್ಟ್ ಆಗಬೇಕು. ಅಲ್ಲಿವರೆಗೂ ಅದನ್ನು ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಳಗಡೆ ಸ್ವಲ್ಪ ಗಂಟಿರುತ್ತೆ, ಆ ಗಂಟೆಲ್ಲ ಇರಬಾರ್ದು. ಅದನ್ನು ನೀಟಾಗಿ ಗಂಟಿಲ್ದಿರೋ ಥರ ಕಲಿಸ್ಕೊಂಡೆ. ಸ್ವಲ್ಪ ಆಯಿಲ್ ಬೇಕು ಅಂತ ಅನ್ನಿಸ್ತು, ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಹದವಾಗಿ ಎಲ್ಲ ಮಿಕ್ಸಪ್ ಆಗಿದೆ. ಇವಾಗ ಇದಕ್ಕೆ ನಾನು ಮೊದಲೇ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪಲ್ಲಿ ನೆನೆ ಹಾಕಿದ್ದಂಥ ಆಲೂಗೆಡ್ಡೆನ ಇದಕ್ಕೆ ಸೇರಿಸ್ಕೊತೀನಿ. ಒಂದು 10 ನಿಮಿಷ ಅದನ್ನು ಉಪ್ಪಲ್ಲಿ ನೆನೆ ಹಾಕಿ ಕಟ್ ಮಾಡಿ ನೀಟಾಗಿ ಅದು ಸಿಪ್ಪೆ ಎಲ್ಲ ತೆಗೆದು ವಾಶ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನು ಈ ಮಿಕ್ಸಿ ಮಾಡಿದ್ದೀನಲ್ವ ಇದರೊಳಗಡೆ ಹಾಕೋತಾ ಇದ್ದೀನಿ. ಪ್ರತಿಯೊಂದಕ್ಕೂ ಅದು ಹಿಡಿಬೇಕು ಮಸಾಲೆ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ಈಗ ಮಿಕ್ಸಪ್ ಆಗಿದೆ. ಇವಾಗ ಇದನ್ನು ಎಣ್ಣೆ ಒಳಗಡೆ ಬಿಟ್ಟು ಒಂದು ಫ್ರೈ ಮಾಡೋಣ. ನೋಡಿ, ಎಣ್ಣೆ ಕಾದಿದೆ. ಒಂದೊಂದಾಗಿ ಅದರೊಳಗಡೆ ಬಿಡ್ತಾ ಇದ್ದೀನಿ. ನೋಡಿ, ನೀಟಾಗಿ ಅದಕ್ಕೆಲ್ಲ ಹತ್ತಿದೆ. ನಾನು ಹಾಕಿರುವಂಥ ಮಸಾಲೆ ಹತ್ತಿದೆ. ಇಲ್ಲಾಂದರೆ ಬಿಳಿ 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 ಕಾಣಿಸ್ತಾ ಇತ್ತು. ಸೊ ಇವಾಗ ನೀಟಾಗಿ ಅದೆಲ್ಲದಕ್ಕೂ ಹತ್ತಿದೆಯಲ್ಲ, ಪ್ರತಿ ಒಂದು ಪೀಸ್ಗೂ ಮಸಾಲೆ ಕರೆಕ್ಟಾಗಿ ಹಿಡಿದಿದೆ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಅದನ್ನು ಎಣ್ಣೆಲಿ ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ನೀಟಾಗಿ ಫ್ರೈ ಆಗ್ತಾಯಿದೆ. ತಳ ಯಾವುದು ಹಿಡ್ದಿಲ್ಲ, ಹಾಗೆ ಯಾವುದು ಹಾಲು ಕಾಣಿಸ್ತಾ ಇಲ್ಲ, ಬಿಳಿ ಬಿಳಿಯಾಗಿ ಯಾವುದು ಕಾಣಿಸ್ತಾ ಇಲ್ಲ. ಪ್ರತಿಯೊಂದಕ್ಕೂ ನೀಟಾಗಿ ಮಸಾಲೆ. ಸೊ ಈಗ ರೆಡಿ ಆಗಿದೆ. ಇದಕ್ಕೊಂದು ಮಸಾಲೆ ಮಾಡ್ಕೊಂಡ್ಬಿಡೋಣ. ಈಗ ಎಣ್ಣೆಗೆ ಸ್ವಲ್ಪ ಜೀರಿಗೆ, ಕಾದಿದೆ ಎಣ್ಣೆ, ಅದಕ್ಕೆ ಜೀರಿಗೆ ಹಾಕಾಯಿತು. ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ಚಿಟಪಟ ಅಂತ ಇದೆ. ಸೊ ಇವಾಗ ಕಟ್ ಮಾಡಿರುವಂಥ ಈರುಳ್ಳಿನ ಅದಕ್ಕೆ ಹಾಕ್ತಾಯಿದ್ದೀನಿ. ಈರುಳ್ಳಿ ತುಂಬ ಏನು ಬೇಯೋದು ಬೇಡ, ಹಾಫ್ ಬಾಯ್ಲ್ಡ್ ಆದರೆ ಸಾಕು. ನೋಡಿ, ಸ್ವಲ್ಪ ಎಣ್ಣೆಲಿ ಅದು ಫ್ರೈ ಆಗ್ತಾಯಿದೆ. ಮತ್ತು ಇದನ್ನು ಕೈ ಆಡಿಸ್ತಾ ಇರಬೇಕು. ಫ್ಲೇಮ್ನ ಅದೇ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಕೈ ಆಡಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ತುಂಬ ಮೆತ್ತಗಾಗೋದು ಬೇಡ, ಇದು ಸೊ ಕ್ರಿಸ್ಪಿ ಆಗಿರಬೇಕು, ಬಾಯಿಗೆ ಸಿಗ್ತಾ ಇರಬೇಕು. ಇವಾಗ ಕ್ಯಾಪ್ಸಿಕಮ್ನ ಹಾಕ್ತಾ ಇದ್ದೀನಿ, ರೆಡ್ ಕಲರ್ ಕ್ಯಾಪ್ಸಿಕಮ್. ಅದು ಅಷ್ಟೇ, ತುಂಬ ಮೆತ್ತಗಾಗೋದು ಬೇಡ, ಹಾಫ್ ಬಾಯ್ಲ್ ಆದರೆ ಸಾಕು. ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ
ಇವಾಗ ಅರ್ಧ ಕಟ್ ಮಾಡಿರುವಂಥ ಒಂದು 3 ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಅದಕ್ಕೆ. ಒಳ್ಳೆ ಪರಿಮಳ ಬರ್ತಾ ಇದೆ ಇವಾಗ. ನೋಡಿ, ನೀಟಾಗಿ ಕಾಣಿಸ್ತಾ ಇದೆ. ಆಗಿದೆ, ಆಲ್ಮೋಸ್ಟ್ ಇದು ಕುಕ್ ಆಗಿದೆ. ಇವಾಗ ನೋಡಿ, ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ. ಈಗ ಟೊಮೆಟೊ ಸಾಸ್ನ ಹಾಕ್ತಾಯಿದ್ದೀನಿ. ಟೊಮೆಟೊ ಸಾಸ್ ಹಾಕ್ತೆ. ಸ್ವಲ್ಪ ಫ್ಲೇಮ್ನ ಲೋ ಮಾಡ್ಕೊಂಬೇಡ, ಯಾಕೆಂದರೆ ಘಾಟ್ ಬಂದ್ಬಿಡುತ್ತೆ ಅಥವಾ ಕಹಿ ಆಗಿಬಿಡುತ್ತೆ. ನೀಟಾಗಿ ಸಾಸ್ ಜೊತೆ ಎಲ್ಲ ಬೇಯ್ತಾ ಇದೆ ಇದು. ಓಕೆ, ಸೋಯಾ ಸಾಸ್ ಹಾಕ್ತೆ, ಸ್ವಲ್ಪ ಜಾಸ್ತಿ ಆಯಿತು. ಸೊ ಎತ್ತಾಕ್ತಾ ಇದ್ದೀನಿ, ಯಾಕೆಂದರೆ ಅದು ಕ್ಯಾಪ್ ಇರುತ್ತು. ಸೊ ಅದು ಹಾಗೆ ಬಗ್ಸ್ಕೊಂಡ್ಬಿಡ್ತು. ಈಗ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಮತ್ತೆ ಸ್ವಲ್ಪ ಟೊಮೊಟೊ ಸಾಸ್ನ ಹಾಕ್ತಾಯಿದ್ದೀನಿ. ಸೊ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೋಯಾ ಸಾಸು, ಟೊಮೆಟೊ ಸಾಸು ಎಲ್ಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಓಕೆ, ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ. ಹಾಗೆ ಸ್ವಲ್ಪ ಚಿಲ್ಲಿ ಸಾಸ್ ಕೂಡ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ವಿನೆಗರ್ ಹಾಕಿದ್ದೀನಿ. ನೋಡ್ತಿರ್ಬೋದು, ನೀಟಾಗಿ ಜಲ್ಲಿ ಟೈಪ್ ಆಗಿದೆ ಇವಾಗ. ಹಾಗೆ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ನೀವು, ಆಲೂನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ, ಆಲೂ ಕಬಾಬ್ನ. ಸೊ ಈಗ ಇದನ್ನು ಮಿಕ್ಸ್ ಮಾಡ್ತೀನಿ. ಎಲ್ಲ ನೀಟಾಗಿ ಮಿಕ್ಸ್ ಆಗ್ತಾ ಇದೆ. ನೀವು ಹಾಗೇನೂ ತಿನ್ಬೋದು, ಆದರೆ ಮಂಚೂರಿಯನ್ ಥರ ಮಾಡ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು, ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದು ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ. ಎಸ್, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಫೈನಲ್ ಟಚ್, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿರೋ ಅದನ್ನು ಮೇಲೆ ಉದುರಿಸ್ಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡಿದ್ರೆ ಫ್ಲೇಮ್ನ ಆಫ್ ಮಾಡ್ತೀನಿ. ಈಗ ನಾನು ಮಾಡಿರುವಂಥ ಆಲೂ ಮಂಚೂರಿಯನ್ ರೆಡಿಯಾಗಿದೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟೇಸ್ಟ್ ನೋಡಿದ್ರೆ ತುಂಬ ಚೆನ್ನಾಗಿತ್ತು.